ಟೆನ್ಷನ್ ಮಾಡ್ಕೋಬೇಡ. ಎಂಜಾಯ್ ದ ಮೂಮೆಂಟ್. ಇದೇನ ಇಷ್ಟು ಚಿಕ್ಕದಾಗಿದೆ. ಇಲ್ಲಿಂದ ಐ ವಾಚ್ ಬೇಕಿತ್ತು ತಾನೆ. ಎಂಜಾಯ್ ದಾಟ್ ಮೂಮೆಂಟ್ ಮಮ್ಮ. ಅಭಿ ಇವಾಗ ಅದು ವಾಚ್ ತೊಗೊಂಡು ಫೈನಲೈಸ್ ಆಗಿದೆ. ಔಟ್ ರೈಟಲ್ಲಿ ಪೇ ಮಾಡ್ಬೇಕು ನಾನು, ಯಾಕಂದರೆ ವೀಸಾ ಎಕ್ಸ್ಪೈರ್ ಆಗ್ತಿದೆಯಲ್ಲ, ಅವರು ಎವ್ರಿ ಮಂತ್ ಕೊಡ್ತಾ ಇಲ್ಲ. ಬಟ್ ದಟ್ಸ್ ಓಕೆ. ಹಾಯ್ ಗಾಯ್ಸ್, ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ? ಸೊ ಇವತ್ತಿನ ವ್ಲಾಗಲ್ಲಿ ನೀವು ಟೈಟಲಲ್ಲಿ ಅಥವಾ ತಮ್ನೆಲಲ್ಲಿ ನೋಡಿರೋ ಥರ ನಾನು ಐ ವಾಚ್ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಬೈ ಮಾಡಬೇಕು ಅಂತ ಒಂದು ತಿಂಗಳಿಂದ ಅಂದ್ಕೊಳ್ತಾ ಇದ್ದೆ. ಬಟ್ ಹಾಗೆ ಏನೋ ಒಂದು ಕಾರಣಾಂತರಗಳಿಂದ ನಾನು ಮುಂದೆ ಓಡಿಸ್ತಾನೆ ಇದ್ದೆ, ಲೈಕ್ ಟ್ರಿಪ್ ಹೋಗೋದಂತೆ, ಚಾಲೆಂಜು ಅದು ಇದು ಅಂದ್ಕೊಂಡು. ಬಟ್ ನಾಳೆ ನನ್ನ ಮಗನ ಬರ್ಡೇ ಇರೋದ್ರಿಂದ, ಅಂದರೆ 25th of January ಬರ್ಡೇ ಇರೋದ್ರಿಂದ ಇವತ್ತು ಸಡನ್ನಾಗಿ ಇಂಪಲ್ಸಿವ್ ಆಗಿ ನನಗೆ ಒಂದು ಥಾಟ್ ಬಂತು, ನಾನು ಬೈ ಮಾಡಬೇಕು ಅಂತ ಹೇಳಿ. ಸೊ ದಟ್ ಬರ್ಡೇಗೆ ಚೆನ್ನಾಗಿರುತ್ತೆ ಫೋಟೋದಲ್ಲೆಲ್ಲ ಅಂತೇಳಿ, ಲೈಕ್ ಈವೆಂಟಲ್ಲಿ. ಸೊ ಅದಕ್ಕೆ ಇಲ್ಲಿ ಬಂದಿದ್ದೀನಿ ಈಗ ಆಪ್ಟಸ್ ಅನ್ನೋ ಒಂದು ಶೋರೂಮಲ್ಲಿ. ಆ್ಯಕ್ಚುಲಿ ನನಗೆ JB Hi-Fi ಅಂತ ಇನ್ನೊಂದು ಶೋರೂಮ್ ಇದೆ, ಅಲ್ಲಿಗೆ ಹೋಗಬೇಕಂತ ತುಂಬ ಆಸೆ ಇತ್ತು. ಬಟ್ ಅಲ್ಲಿ ಸ್ಟಾಕ್ ಇರಲಿಲ್ಲ ಅನ್ಫಾರ್ಚುನೇಟ್ಲಿ. ಅದಕ್ಕೆ ಈ ಆಪ್ಟಸ್ಸಿಗೆ ಬರಬೇಕಾಗಿತ್ತು. ಇಲ್ಲಿ ಯೂಶ್ವಲಿ ಎಕ್ಸ್ಪೆನ್ಸಿವ್ ಆಗಿರುತ್ತೆ, ಅಂದರೆ ಮಾರ್ಕೆಟಲ್ಲಿ ಏನಿರುತ್ತೆ ಆ ಪ್ರೈಸ್ಗೆ ಕೊಡ್ತಾರೆ, ಏನೋ ಡಿಸ್ಕೌಂಟ್ ಅಷ್ಟೊಂದು ಇರೋದಿಲ್ಲ ಇಲ್ಲಿ. ಆದರೂ ಇಲ್ಲಿ ಬಂದಿದ್ದೀನಿ ಬಿಕಾಸ್ ಐ ರಿಯಲಿ ವಾಂಟೆಡ್ ದಟ್ ವಾಚ್ ಅಂತ. ಆ್ಯಂಡ್ ಇನ್ನೊಂದು ಇಲ್ಲಿ ಮಂತ್ಲಿ ಪೇ ಮಾಡೋ ಒಂದು ಆಪ್ಷನ್ ಇತ್ತು, ಬಟ್ ಅನ್ಫಾರ್ಚುನೇಟ್ ಅದನ್ನು ಅವೈಲ್ ಮಾಡೋಕ್ಕೂ ಆಗಲಿಲ್ಲ. ಯಾಕಂತ ಹೇಳಿದ್ರೆ ನನ್ನ ವೀಸಾ ಇನ್ನೂ ಬಂದಿಲ್ಲ, ಇನ್ನು ಏಪ್ರಿಲ್ವರೆಗೂ ಅಷ್ಟಿರೋದು ವೀಸಾ. ಅದಕ್ಕೆ ನನಗೆ ಔಟ್ರೈಟಾಗಿ ಪೇ ಮಾಡಿ ತೊಗೊಳ್ಬೇಕಾಗಿತ್ತು. ಫೈನಲಿ ತೊಗೊಂಡಿದ್ದೀನಿ ವಾಚ್ನ. ನಾವು ಲೆಟ್ಸ್ ಅನ್ಬಾಕ್ಸ್ ಇಟ್. ಫೈನಲಿ ಐ ವಾಚ್ ತೊಗೊಂಡೆ ನಾನು. ನನ್ನ ಮುಖ ಅಂತೂ ಯಪ್ಪ ಎಷ್ಟು ಟೈರ್ಡ್ ಕಾಣ್ತಿದೆ. ತೋರಿಸ್ತೀನಿ ನಿಮ್ಗೆ, ಅನ್ಬಾಕ್ಸಿಂಗ್ ಮಾಡ್ತೀನಿ ಮನೆಗೆ ಹೋದ್ಮೇಲೆ. ಬಂದ್ವಿ ಮನೆಗೆ. ಈಗ ಟೈಮ್ ಎಷ್ಟಾಗಿದೆ? 10 ಗಂಟೆ. ಉಪ್ಸ್, 5 ನಿಮಿಷ ಕಡಿಮೆ ಇದೆ 10 ಗಂಟೆಗೆ. 9:55 PM ಆಗಿದೆ. ತೊಗೊಂಡು ಬಂದ್ವಿ. ಒಂದು ಮಂತಿಂದ ಐ ವಾಚ್ ತೊಗೊಳ್ಬೇಕು ಅಂತ ಸ್ಟಾಕಲ್ಲೇ ಇರಲಿಲ್ಲ. ಮತ್ತು ಒಂದು ಸೆಲ್ಯುಲರ್ ಡೇಟಾ ನನ್ನ ಕರೆಂಟ್ ಸಿಮ್ಗೆ ಕಂಪ್ಯಾಟಬಲ್ ಇಲ್ಲ, ಅದು ಇದು ಅಂತೆಲ್ಲ ಹೇಳಿ. ಬಟ್ ಫೈನಲಿ ಇವತ್ತೇನು ಆಗಿದ್ದಾಗಲಿ ನಾಳೆ ನನ್ನ ಮಗನ ಬರ್ಡೇ ಇದೆ, ತೊಗೊಂಡು ಬರಲೇಬೇಕು ಅಂತ ಇಂಪಲ್ಸಿವ್ ಆಗಿ ನಾನು ಡಿಸೈಡ್ ಮಾಡಿ ಹೋದೆ. ಆ್ಯಂಡ್ ಐ ಗಾಟ್ ದ ವಾಚ್. ಐ ವಾಚ್, ಯೇ ನೋಡಿ. ಸೊ ಲೆಟ್ಸ್ ಅನ್ಬಾಕ್ಸ್ ವಿತ್ ಯು ಗೈಸ್. ಆ್ಯಕ್ಚುಲಿ ನನ್ನ ಕನ್ನವನ್ ಬರ್ಡೇ, ನನ್ನ ಮಗ ನನಗೆ ರಿಟರ್ನ್ ಗಿಫ್ಟ್ ಕೊಟ್ಟಿರೋದು ಇದು ನನಗೆ. ಸೊ ಲೆಟ್ಸ್ ಅನ್ಬಾಕ್ಸ್. First I watch of my life. I want to see I watch. I never saw I watch. I saw only gold watch and diamond watch. I want to see I watch. How to open this, yaar? Okay. Pretty easy. This is belt and this is watch. I want to. If you talk, we can call someone in earlier. We can call someone. Yes, we can, Puta. We can call emergency also. You are so happy, Kanda. ಇದೇನ ಇಷ್ಟು ಚಿಕ್ಕದಾಗಿದೆ. ಇಲ್ಲಿಂದ ಐ ವಾಚ್ ಬೇಕಿತ್ತು ತಾನೆ. ಎಂಜಾಯ್ ದಾಟ್ ಮೂಮೆಂಟ್ ಮಮ್ಮ. ಎಂಜಾಯ್ ದಾಟ್ ಮೂಮೆಂಟ್ ಮಮ್ಮ. ಎಂಜಾಯ್ ದಾಟ್ ಮೂಮೆಂಟ್ ಮಮ್ಮ. ಎಂಜಾಯ್ ದಾಟ್ ಮೂಮೆಂಟ್ ಮಮ್ಮ. But this looks smaller, yaar. ದೊಡ್ಡದಿತ್ತು 46 mm. That's okay, mama. It is not okay. I paid for that one. ವಿಡಿಯೋದಲ್ಲೆಲ್ಲ ಅನ್ಕೋತಾರೆ. ಅಲ್ಲ, ಏನೇನು ಅನ್ಕೊಳ್ಳಿ. ಫಸ್ಟ್ ನೋಡೋಣ ಅಂತೇಳಿ, ಹೊರಗೆ ತೆಗೆದ್ಮೇಲೆ ನೋಡೋಣ. No, this is not 46 mm for sure. It's smaller. 46 mm. It is okay, sorry. But ಆ ಥರ ಅದಕ್ಕಿಂತ ದೊಡ್ಡದು ಕಾಣ್ತತ್ತಲ್ಲ ಅಲ್ಲಿ. ಏನಪ್ಪ ಆ ವಿಡಿಯೋದಲ್ಲೆಲ್ಲ ಅನ್ಕೋತಾರೆ. ಏನಂತ? ಇದೇನೆ ಇಷ್ಟೇ ಟೆನ್ಷನ್ ಬರೀಲಿ ಅಂತ ಅನ್ಕೋತಾರೆ. ಅಲ್ಲ ಕಣೋ, ಅದು ಎಷ್ಟು ದೊಡ್ಡದು ಕಾಣ್ತಾ ಇದೆ, ಇಷ್ಟು ಸಣ್ಣದು ಕಾಣ್ತಾ ಇದೆಯಲ್ಲ, ಅದು ನನ್ನ ಟೆನ್ಷನ್. ಟೆನ್ಷನ್ ಮಾಡ್ಕೋಬೇಡ. ಎಂಜಾಯ್ ದ ಮೂಮೆಂಟ್. ಎಂಜಾಯ್ ದ ಮೂಮೆಂಟ್. ಓಕೆ ಬಾಬಾ, ಹಂಗೆ ಮಾಡಬಾರ್ದಾಗ. ನೀನೇ ಹೇಳ್ತೀಯ ವಿಡಿಯೋದಲ್ಲಿ ಅದು ಅನ್ಕೋತಾರೆ ಇದು ಅನ್ಕೋತಾರೆ ಅಂತ. ಐ ವಾಚ್ 5 times day.
ಮಕ್ಕ ತುಂಬ ಸಪ್ಪಾಗಿದೆ. ಇಲ್ಲಮ್ಮ ಸಪ್ಪಗಿಲ್ಲ, ನನಗೆ ಟೆನ್ಷನ್ ಆಗುತ್ತೆ. ಆದರೆ ಇದು ಎಷ್ಟು ಚಿಕ್ಕದು ಕಾಣ್ತಿದೆಯಲ್ಲ ಅದೇ ಟೆನ್ಷನ್ ನನಗೆ. ಇದು ಹೆಂಗೆ ಹಾಕ್ಬೇಕಪ್ಪ ಇವಾಗ? ಯಾಕೆ ಹಿಂಗೆ ಮುರಿದೋಗಿ ಹಾಕಿದಾರೆ ಅವರು? ಮುರ್ದಂಗಲ್ಲ, ಇದು ಹೆಂಗೆ ಹಾಕ್ಬೇಕೋ ಗೊತ್ತಿಲ್ಲ ನನಗಿದೆ. ಅದರಲ್ಲಿ ಎಷ್ಟು ದೊಡ್ಡದು ಕಾಣುತ್ತಲ್ವಾ ಸ್ಕ್ರೀನಲ್ಲಿ? ಸ್ಕ್ರೀನ್ ಆಕ್ಚುಲಿ ನೋಡು, ಲೈಟ್ ಕಡಿಮೆ ಬರ್ತಾ ಇದೆ ಅನಿಸ್ತದೆ. You remember the Transformer car? It looked big to me. When this came, it should be smaller. See, only in the screen it looks big. ಒಂದು ನಿಮಿಷ Is it a charger? ಇದು ಚಾರ್ಜರ್ ಅನಿಸುತ್ತೆ. How? Charger. Okay, it is a charger. But ನನಗೆ ಇದೇ ಡೌಟು, ಇದು 46 mm ಥರ ಕಾಣ್ತಾ ಇಲ್ಲಪ್ಪ ನನಗೆ. Let's hope. Enjoy. It is not okay. Do you remember? Think about my Transformer. It's only in phone. For Transformer, we just paid $5 or so. But this one is. It was looking big, but it was actually small. This is my watch. My watch. This is my watch. I'll buy you also, okay? Charge ಮಾಡಬೇಕು ಇದನ್ನ. There is my watch. This Spider-Man. This is here written. But this is 46 ತರ ಕಾಣ್ತಿದ್ಯಾ ಪುಟ್ಟ ಇದು? ನಂಗೆ ಅದೇ ಡೌಟ್ ಕಣ. ಹಾಮ ಅದು ಟ್ರಾನ್ಸ್ಫಾರ್ಮರ್, ಅದು ಬರೀ ಸ್ಕ್ರೀನ್ ಅಲ್ಲೇ ದುಡ್ಡು ಕಾಣ್ತು ನನ್ನ ಟ್ರಾನ್ಸ್ಫಾರ್ಮರ್. ಆಮೇಲೆ ಸಣ್ಣದೇ ಆಯ್ತು ತಾನೇ ಅದಮ್ಮ. ಆನ್ ಆಗಬೇಕು, ಇನ್ನು ಚಾರ್ಜ್ ಆಗಿಲ್ಲ. ಬಿಡು. This is ನೀನಂಗೆ ಹಾಕಿದ್ರೆ ಹಿಂಗಿರ್ತಾರೆ ಅಲ್ಲ ಕಂದ ಇದು. ಐಫೋನ್ ವಾಚ್. ಐಫೋನಾ? ಐ ವಾಚ್. ಚಾರ್ಜ್ ಮಾಡೋದು ಹೆಂಗಪ್ಪ ಇದನ್ನ? ಐ ಹ್ಯಾವ್ ನೋ ಐಡಿಯಾ ಅಬೌಟ್ ಚಾರ್ಜಿಂಗ್ ಆರ್ ಎನಿಥಿಂಗ್. ಲಿಟ್ರಲಿ ನೋ ಐಡಿಯಾ. ಒಂದು ನಿಮಿಷ ನಮ್ಮ ಅಪ್ಪನಿಗೆ ಫೋನ್ ಮಾಡೋಣ. ಈ ಚಾರ್ಜ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರ್ತೀನಿ ನಾನು. Bring iPhone here, Apple Watch. Okay, I will bring it. Ta-da! I'm so happy. Your return gift. ಬಂಗಾರಿ. Your return gift. I love you. Okay, let me get the iPhone near me. So ಫೋನಲ್ಲಿ ರೆಕಾರ್ಡ್ ಆಗ್ತಿರೋದ್ರಿಂದ ನಾನು ಈಗ ಆಫ್ ಮಾಡಬೇಕಾಗುತ್ತೆ. ಸೊ ತೋರಿಸ್ತೀನಿ ನಿಮಗೆ. ಅನ್ಬಾಕ್ಸಿಂಗ್ ಫುಲ್ ಕ್ಯಾಂಡಿಡ್ ಆಗಿತ್ತು. ನಾನು ಸ್ವಲ್ಪ ಟೆನ್ಷನ್ ಆಗಿದ್ದೆ ಅಲ್ವಾ, ಯಾಕಂತ ಹೇಳಿದ್ರೆ ನಾನು ವಾಚ್ ತೊಗೊಂಡಾಗ ಒಂದು ಎಕ್ಸ್ಪೆಕ್ಟೇಷನ್ ಇದೆ ತೊಗೊಂಡಿದ್ದೆ. ಅಂದರೆ ನನ್ನ ಮೇನ್ ಪರ್ಪಸ್ ತೊಗೊಂಡಿರೋದು ನನಗೆ ವಿತೌಟ್ ಫೋನ್ ಮನೇಲಿ ಇಟ್ಟು ಕೂಡ ನಾನು ಆ ವ್ಯಕ್ತಿನ ಸ್ಕೂಲಿಗೆ ಡ್ರಾಪ್ ಮಾಡೋದ್ರಿಂದ ಪಿಕಪ್ ಮಾಡೋದ್ರಿಂದ ಮ್ಯೂಸಿಕ್ ಕೇಳೋಕ್ಕೆ ಜಸ್ಟ್ ವಾಚ್ ಇದ್ದರೆ ಸಾಕು, ಅದು ಒಂದು ಮೇನ್ ಪರ್ಪಸ್ನ ತೊಗೊಂಡೆ. ಬಟ್ ಆ ಒಂದು ಫೀಚರ್ನ ಎನೇಬಲ್ ಮಾಡಲಿಕ್ಕೆ ತುಂಬಾ ಒದ್ದಾಡೋದೆ. ಅದ್ರ ಜೊತೆಗೆ ಅನ್ಬಾಕ್ಸ್ ಮಾಡುವಾಗ ಅದು ವಿತೌಟ್ ಬೆಲ್ಟ್ ಅದನ್ನು ಮೇನ್ ಪಾರ್ಟ್ ಮಾತ್ರ ನೋಡಿದಾಗ ತುಂಬಾ ಚಿಕ್ಕದು ಕಾಣಿಸ್ತು. ಸೊ ಐ ವಾಸ್ ವರಿಡ್ ದ್ಯಾಟ್ ಅದು 46 mm ಅಲ್ಲಿ ಹೌದೋ ಅಲ್ವೋ ಅಂತ ಹೇಳ್ಬಿಟ್ಟು. ಆಮೇಲೆ ಅದು ಆನ್ ಮಾಡಿ ನೋಡಿದಾಗ ಫಸ್ಟಿಗೆ ಬಂದ ಡಿಸ್ಪ್ಲೇನೇ 46 mm ಅಂತ ಸ್ವಲ್ಪ ಸಮಾಧಾನ ಆಯಿತು ನನಗೆ. ಆಮೇಲೆ ಬೆಲ್ಟ್ ಹಾಕಿದ್ಮೇಲೆ ಕೂಡ ನಾನು ಶೋರೂಮಲ್ಲಿ ಏನು ನೋಡಿದೆ ಅದೇ ಸೈಜ್ ಥರ ಕಾಣಿಸ್ತು ನನಗೆ. ಇದು ನಾನು ಫಸ್ಟ್ ಟೈಮ್ ಏನೋ ತೊಗೊಂಡಿರೋದು ಐ ವಾಚ್. ನಾನು ನಿಜವಾಗ್ಲೂ ನೋಡೂ ಇಲ್ಲ ನಾನು ಬೇರೆ ಹಾಕ್ಕೊಂಡಿರೋದನ್ನು, ಲೈಕ್ ಫೀಲು ಮಾಡಿಲ್ಲ. ಸೊ ಐ ವಾಸ್ ಲಿಟಲ್ ಏನೋ ಒಂಥರ ಹೆದರಿಕೆ, ನರ್ವಸ್ನೆಸ್ ಇತ್ತು, ಯಾವ ಥರ ಇರುತ್ತೋ ಏನೋ ಅಂತ ಹೇಳ್ಬಿಟ್ಟು. ಆಮೇಲೆ ವಾಚ್ ಬೆಲ್ಟ್ ಸ್ವಲ್ಪ ದೊಡ್ಡದು ಅನ್ನಿಸ್ತು, ಅದೊಂದು ಟೆನ್ಷನ್ ಆಯಿತು. ಮತ್ತು ಹಾಕ್ಕೊಂಡಿರೋದು ರಾಂಗು, ನೀವು ನೋಡ್ತಿರೋ ಹಾಗೆ. ಆಮೇಲೆ ಫಿಗರ್ ಔಟ್ ಮಾಡಿದೆ ಅಂದರೆ ಯಾವ ರೀತಿ ಕರೆಕ್ಟಾಗಿ ಹಾಕ್ಕೊಳ್ಬೇಕು ಅಂತ. ನಮ್ಮಮ್ಮ ವಾಚ್ ಎಷ್ಟು ಚೆನ್ನಾಗಿದೆ ಅಂತ ನೀವು ಒಂದ್ಸತಿ ಬೈ ಮಾಡಿ.
ಆಮೇಲೆ ಇನ್ನೊಂದು ವಿಷಯ, ನನ್ನ ಮಗ ಸಮಾಧಾನ ಮಾಡಿರೋ ರೀತಿ ನೋಡಿದ್ರಲ್ವಾ, ಟು ಬಿ ವೆರಿ ಹಾನೆಸ್ಟ್ ನಾನು ಆಗ ಅದನ್ನು ರಿಯಲೈಸೇ ಮಾಡಿಲ್ಲ. ಈ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಕ್ಲಿಪ್ಪಿಂಗ್ ನೋಡಿದಾಗ ಅಯ್ಯೋ ಸೋ ಸ್ವೀಟ್ ಅಂತ ಅನ್ನಿಸ್ತು. ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಅಂತ ಮಗನ ಪಡೀಲಿಕ್ಕೆ. ನಾನು ವಾಚ್ನ ತೆಗೆದಾಗ ನಾನು ಸ್ವಲ್ಪ ಟೆನ್ಷನ್ ರಿಯಾಕ್ಟ್ ಮಾಡಿದ್ನಲ್ವಾ, ಸ್ವಲ್ಪ ವಾಚ್ ಡೈಲ್ ಕಡಿಮೆ ಇದೆ ಸೈಜು ಅಂತ ಹೇಳಿ. ಸೊ ಅವನಿಗೆ ಟೆನ್ಷನ್ ಇಲ್ಲ, ನಾನು ಬೇಜಾರು ಮಾಡ್ಕೋತೀನಿ ಅಂತ ಇಮಿಡಿಯೇಟಾಗಿ ಎಂಜಾಯ್ ದ ಮೂಮೆಂಟ್ ಮಮ್ಮ ಅಂತ ಹೇಳ್ತಿದ್ದಾನೆ. ದಟ್ ವಾಸ್ ಸೋ ಸ್ವೀಟ್. ಎನಿವೇ ಟೆನ್ಷನಲ್ಲೇ ಓಪನ್ ಮಾಡಿದ್ರು ಕೂಡ ಖುಷಿ ಇದೆ ನನಗೆ. ವಾಚ್ ತೊಗೊಂಡಿದ್ದು ಯಾವುದೇ ರಿಗ್ರೆಟ್ಸ್ ಇಲ್ಲ, ಅಟ್ಲೀಸ್ಟ್ ಎಟ್ ದಿಸ್ ಪಾಯಿಂಟ್ ಇನ್ ಟೈಮ್. ಯಾಕಂದರೆ ನನ್ನ ಬರ್ಡೇ ಹಾಕ್ಕೊಳ್ಬೇಕು ಅಂತ ಆಸೆಯಿಂದ ತೊಗೊಂಡಿದ್ದು. ಸೊ ಅದನ್ನು ಹಾಕ್ಕೊಂಡಿದ್ದೀನಿ. ನನ್ನ ಫೋಟೋದಲ್ಲಿ ಕೂಡ ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ. ಲೈಫಲ್ಲಿ ಹಲವಾರು ಚಿಕ್ಕ ಪುಟ್ಟ ಆಸೆಗಳಿರುತ್ತಲ್ವ, ಆ ಆಸೆಗಳು ನೆರವೇರಿದಾಗ ಅದನ್ನು ಟಿಕ್ ಆಫ್ ಮಾಡೋದ್ರಲ್ಲಿರೋ ಮಜಾನೇ ಬೇರೆ. ಸೊ ಅಂಥದ್ದು ಒಂದು ಖುಷಿ ಈ ವಾಚ್ ತೊಗೊಂಡಾಗ ಆಗಿದ್ದು. ಆ್ಯಂಡ್ ಇದರಿಂದ ನಿಜವಾಗ್ಲೂ ಉಪಯೋಗ ಕೂಡ ಆಗ್ತಾಯಿದೆ ನನಗೆ. ಹಲವಾರು ಹೆಲ್ತ್ ಮೆಟ್ರಿಕ್ಸ್ ನಾನು ಮೆಜರ್ ಮಾಡಲಿಕ್ಕೆ ಹೆಲ್ಪ್ ಆಗ್ತಿದೆ. ನನ್ನ ನಿದ್ದೆ, ಹಾರ್ಟ್ ರೇಟು ಮತ್ತು ಲೈಕ್ ವರ್ಕೌಟ್ ಎಲ್ಲನೂ. ಸೊ ದ್ಯಾಟ್ಸ್ ಅ ಪ್ಲಸ್ ಪಾಯಿಂಟ್ ಫಾರ್ ಮೀ ಅಲ್ವಾ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಮತ್ತೆ ಸಿಗೋಣ.